ಧರ್ಮಸ್ಥಳದ ಸುತ್ತಲಿನ ಎಲ್ಲಾ ವಿವಾದ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಿದ್ದು ಈಗ ಮತ್ತೆ ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಸ್ಫೋಟಕ ತಿರುವು ಸಿಕ್ಕಿದೆ. ಸೌಜನ್ಯ ಮಾವ ವಿಠಲ್ ಗೌಡ ಬುರುಡೆ ಕತೆಗೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಬಂಗ್ಲೆಗುಡ್ಡದಲ್ಲಿ 8 ಅಸ್ಥಿ ಪಂಜರಗಳನ್ನ ನಾನೇ ನೋಡಿದ್ದೇನೆ ಅಂತ ವಿಡಿಯೋ ಬಿಟ್ಟಿದ್ದಾರೆ. ಇನ್ನೊಂದು ಕಡೆ ಪ್ರದೀಪ್ ಗೌಡರನ್ನ ಜಡ್ಜ್ ಮುಂದೆ ಕರ್ಕೊಂಡು ಹೋಗಿ ಎಸ್ಐಟಿ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಇನ್ನೊಂದು ಕಡೆ ಯೂಟ್ಯೂಬರ್ ಸಮೀರ್ ಮತ್ತೊಂದು ವಿಡಿಯೋ ಸಾಕಷ್ಟು ಚರ್ಚೆಯನ್ನ ಹುಟ್ಟು ಹಾಕಿದೆ. ಮನುಷ್ಯರ ಕಲೆ ಬರವು ಸಿಗುತ್ತೆ. ಕೆಳಗಡೆ ಎಣ್ಣೆಗಳ ರಾಶಿ. ಮತ್ತೆ ಬುರುಡೆಗಳ ಸದ್ದು ಶುರುವಾಗಿದೆ. ಇಷ್ಟು ದಿನ ಚಿನ್ನಯ್ಯ ಹಿಡಿದಿದ್ದ ಒಂದು ಬುರುಡೆಯ ಕಥೆಯೇ ಮುಗಿದಿರಲಿಲ್ಲ. ಅಷ್ಟರಲ್ಲಿ ಕನಿಷ್ಠ 8 ಜನರ ಅಸ್ಥಿಪಂಜರಗಳನ್ನು ನಾನೇ ನೋಡಿದ್ದೇನೆ ಎಂದು ವಿಠಲ್ ಗೌಡ ಹೇಳೋದಿಕ್ಕೆ ಶುರು ಮಾಡಿದ್ದಾರೆ. ಬಂಗ್ಲೆಗುಡ್ಡೆಗೆ 2 ಸಲ ಕರ್ಕೊಂಡು ಹೋಗಿದ್ದಾರೆ ಮಾಜಾರಿಗೆ. ಕರ್ಕೊಂಡು ಹೋಗುವ ವೇಳೆಯಲ್ಲಿ ಅಲ್ಲೇ ಒಂದು 3 ಮನುಷ್ಯರ ಕಲೆ ಬರವು ಸಿಗುತ್ತೆ. ಅಲ್ಲೇ ಪಕ್ಕದೊಂದು 10 ಫೀಟಲ್ಲಿ. ನಂತರ 2ನೇ ಸಲ ಮಾಜಾರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ. ಕಳೆದೊಂದು ವಾರದಿಂದ ಸೈಲೆಂಟ್ ಆಗಿದ್ದ ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಒಮ್ಮೆಲೇ ಬುರುಡೆಗಳ ಸದ್ದು ಕೇಳುತ್ತಿದೆ. ಬಂಗ್ಲೆಗುಡ್ಡವನ್ನ ಬಗೆದಷ್ಟೂ ಬಯಲಾಗ್ತಿವೆ ಹೊಸ ರಹಸ್ಯಗಳು. ವಿಠಲ್ ಗೌಡ ಪ್ರದೀಪ್ ಗೌಡರನ್ನ ಬಂಗ್ಲೆಗುಡ್ಡ ಕಾಡಿಗೆ ಕರೆದೊಯ್ದಿದ್ದ ಎಸ್ಐಟಿ ಪೊಲೀಸರು ಶೋಧ ಮಾಡಿದ್ದರು. ಆಗ ಕೆಲ ಬುರುಡೆಗಳು ಅಸ್ಥಿಪಂಜರಗಳು ಸಿಕ್ಕಿವೆ ಅಂತಾನೆ ಹೇಳಲಾಗ್ತಿದೆ. ವಿಠಲ್ ಗೌಡರನ್ನ ಕರೆದೊಯ್ದು ಶೋಧ ಮಾಡಿದಾಗ ಬುರುಡೆ ಅಸ್ಥಿಗಳನ್ನ ಪೊಲೀಸರಿಗೆ ತೋರಿಸಿದ್ದಾರಂತೆ ವಿಠಲ್ ಗೌಡ. ಬಂಗ್ಲೆಗುಡ್ಡೆಗೆ 2 ಸಲ ಕರ್ಕೊಂಡು ಹೋಗಿದ್ದಾರೆ ಮಾಜಾರಿಗೆ, ಒಂದು ಸ್ಪಾಟ್ ಮಾಜಾರಿಗೆ. ಕರ್ಕೊಂಡು ಹೋಗುವ ವೇಳೆಯಲ್ಲಿ ಅಲ್ಲೇ ಒಂದು 3 ಮನುಷ್ಯರ ಕಲೆ ಬರವು ಸಿಗುತ್ತೆ. ಅಲ್ಲೇ ಪಕ್ಕದೊಂದು 10 ಫೀಟಲ್ಲಿ. ನಂತರ 2ನೇ ಸಲ ಮಾಜಾರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ. ನಮ್ಮ ಕಣ್ಣಿಗೆ ಕಾಣುವಂಥದ್ದು ಒಂದು 5 ನನ್ನ ಕಣ್ಣಿಗೆ ಕಾಣಿದೆ. ಮತ್ತು ಒಂದು ಸಣ್ಣ ಮಗುದು ಅನ್ನೊಂದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಾಯಿತ್ತು. ಒಂದು ಸಣ್ಣ ಮಗುದು ಎಲುಬಿದೆ. ಅದು ಪಕ್ಕದಲ್ಲಿ ಈ ವಾಮಾಚಾರಕ್ಕೆ ಬಳಸುವಂಥದ್ದು ಸಣ್ಣ ಒಂದು ಕಲಶಗಳು ಬರುತ್ತೆ. ಒಂದು 5-6 ಕಲಶ ಇತ್ತು. ಅದು ಸಹ ನಾನು ನೋಡಿದ್ದೇನೆ ಅಲ್ಲಿ. ಅದು ನನ್ನ ಅಧಿಕಾರಿಗಳಿಗೆ ನಾನು ಅವರಿಗೆ ಹೇಳಿದ್ದೀನಿ. ಒಂದು 5-6 ಫೀಟಲ್ಲಿ ಬುರುಡೆಗಳ ರಾಶಿ ಇದೆ ಅಲ್ಲಿ. ಮತ್ತು ಎಲುಬುಗಳು ಎಲ್ಲ ಸ್ಪ್ರೆಡ್ ಆಗಿದೆ. ಬುರುಡೆ ರಹಸ್ಯ ಬೆನ್ನತ್ತಿರೋವಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿ ಎಸ್ಐಟಿ ಪೊಲೀಸರಿಗೆ ಮತ್ತೊಂದು ದೂರು ನೀಡಿದ್ದಾರೆ. ಧರ್ಮಸ್ಥಳದ ಅಸಹಜ ಸಾವುಗಳ ಬಗ್ಗೆ ತಿಮರೋಡಿ ಅನುಮಾನ ವ್ಯಕ್ತಪಡಿಸಿದ್ದು ಎಸ್ಐಟಿಗೆ ದೂರು ನೀಡಿದ್ದಾರೆ. 2006ರಿಂದ 2010ರವರೆಗೆ ಧರ್ಮಸ್ಥಳ ಸುತ್ತಲೂ ಆಗಿರುವ ಸಂಶಯಾಸ್ಪದ ಸಾವುಗಳ ತನಿಖೆ ಮಾಡಬೇಕು. ಎಲ್ಲ ಅಸಹಜ ಸಾವುಗಳನ್ನು ಕೊಲೆಯಂತ ಪರಿಗಣಿಸಿ ಎಫ್ಐಆರ್ ಮಾಡಿಕೊಳ್ಳಬೇಕೆಂದು ದೂರು ನೀಡಿದ್ದಾರೆ. 4 ಪ್ರತ್ಯೇಕ ಅಸಹಜ ಸಾವುಗಳನ್ನು ಉಲ್ಲೇಖಿಸಿರುವ ತಿಮರೋಡಿ ಮಾಹಿತಿ ಹಕ್ಕು ಕಾಯ್ದೆಯಡಿ ಪಡೆದ ದಾಖಲೆಗಳನ್ನು ಎಸ್ಐಟಿಗೆ ನೀಡಿದ್ದಾರೆ. ತಿಮರೋಡಿ ಕೊಟ್ಟಿರುವ ದೂರಿನ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆ ಮಾಡುತ್ತಾರೆ ಎಂದರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ನೋಡೋಣ, ಅದನ್ನ ಎಸ್ಐಟಿನವ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರಲ್ಲ, ಆ ದೂರು ಎಸ್ಐಟಿಗೆ ಕೊಟ್ಟಿದ್ದಾರೆ ಅವರು. ಅದರಿಂದ ಎಸ್ಐಟಿನವರು ಅದನ್ನ ತಗೊಳ್ಬೇಕಾ ಬೇಡವಾ, ಅದು ಬೇರೆ ಬೇರೆ ದಿಕ್ಕಿಗೆ ಹೋಗುವಂಥದ್ದು ಪ್ರಯತ್ನಗಳು ನಡೆದ್ರೆ ಅದನ್ನ ಬೇರೆ ಥರ ಎಸ್ಐಟಿನವರು ತನಿಖೆಗಳು ಮಾಡ್ತಾರೆ. ನೋಡಿ, ಅದನ್ನೆಲ್ಲ ಎಸ್ಐಟಿನವರೇ ನೋಡಬೇಕು. ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಅವ್ರು ಯಾರೋ ಹೇಳಿದ್ರು, ಅವ್ರ ಹೇಳಿಕೆ ಮೇಲೆ ನಾವು ತೀರ್ಮಾನಗಳು ಮಾಡೋದಿಲ್ಲ. ಎಸ್ಐಟಿನವ್ರ ಮುಂದೆ ಅವರೇನು ಕಂಪ್ಲೇಂಟ್ಸ್ ಕೊಟ್ಟಿರ್ತಾರೆ, ಅದಕ್ಕೇನಾದರೂ ಎವಿಡೆನ್ಸ್ಗಳು ಕೊಟ್ಟಿರ್ತಾರೆ, ಅವೆಲ್ಲ ನೋಡಿ ತೀರ್ಮಾನಗಳನ್ನು ಎಸ್ಐಟಿನವರು ಮಾಡ್ತಾರೆ. ತನಿಖೆಯನ್ನ ಚುರುಕುಗೊಳಿಸಿರುವ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳ ಪಂಚಾಯಿತಿಯಲ್ಲಿನ ದಾಖಲೆಗಳ ಪರಿಶೀಲನೆಗೆ ಇಳಿದಿದ್ದಾರೆ. ಧರ್ಮಸ್ಥಳ ಪಂಚಾಯಿತಿಯಲ್ಲಿರುವ ಶವದಫನ ದಾಖಲೆಗಳನ್ನು ಕೆದಕಿರುವ ಎಸ್ಐಟಿ ಅಸಹಜ ಸಾವುಗಳು, ಶವ ಹೂತು ಹಾಕಿದ ವಿವರ ಹಾಗೂ ರಶೀದಿಗಳನ್ನು ಸಂಗ್ರಹಿಸಿದೆ. ಪಂಚಾಯಿತಿಯಿಂದ ಪಡೆದ ದಾಖಲೆಗಳೊಂದಿಗೆ ಮಟ್ಟಣ್ಣವರ್ ಕೊಟ್ಟ ದಾಖಲೆಗಳನ್ನೂ ತಾಳೆ ಮಾಡಿ ಪರಿಶೀಲಿಸಲಾಗ್ತಿದೆ. 1987ರಿಂದ 2025ರವರೆಗಿನ ಎಲ್ಲ ದಾಖಲೆಗಳನ್ನು ಪಡೆದಿರುವ ಎಸ್ಐಟಿ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಪಿಡಿಒಗಳು, ಸಿಬ್ಬಂದಿಯನ್ನು ವಿಚಾರಣೆ ಮಾಡಿದೆ. ಹಾಗೆ ಶವದಫನ ದಾಖಲೆಗಳಲ್ಲಿ ಸಹಿ ಹಾಕಿದವರನ್ನೂ ವಿಚಾರಣೆಗೊಳಪಡಿಸಿದೆ. ಒಂದು ಕಡೆ ಭೌತಿಕ ವಿಚಾರಣೆ, ದಾಖಲೆಗಳ ಪರಿಶೀಲನೆ ಜೊತೆಗೆ ತಾಂತ್ರಿಕ ವಿಚಾರಣೆಯನ್ನು ಎಸ್ಐಟಿ ಮಾಡುತ್ತಿದೆ.
ಬುರುಡೆ ರಹಸ್ಯ ಕೆದಕುತ್ತಿರುವ ಎಸ್ಐಟಿ ಅಧಿಕಾರಿಗಳು 8 ಮೊಬೈಲ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಜಯಂತ್ ಅವರ 3, ಮಟ್ಟಣ್ಣವರ್ ಅವರ 2, ಅಭಿಷೇಕ್ನ 2 ಹಾಗೂ ಚಿನ್ನಯ್ಯನ 1 ಫೋನ್ ವಶಕ್ಕೆ ಪಡೆಯಲಾಗಿದೆ. ಎಲ್ಲರ ಮೊಬೈಲ್ಗಳ 6 ತಿಂಗಳ ಕಾಲ್ ಡೀಟೇಲ್ಸ್ ಬಗ್ಗೆ ಪರಿಶೀಲನೆ ನಡೆದಿದೆ. ಮೊಬೈಲ್ ಟ್ರ್ಯಾಕರ್ ಮೂಲಕ ಲೊಕೇಶನ್ ಬಗ್ಗೆ ಶೋಧಿಸಲಾಗ್ತಿದೆ. ಮೊಬೈಲ್ ಸ್ಕ್ರೀನ್ ಮಿರರ್ ಇಮೇಜ್ಗೆ ಮುಂದಾಗಿದ್ದು ಎಸ್ಐಟಿ ಮೊಬೈಲ್ನಿಂದ ಸಂಪೂರ್ಣ ಡೇಟಾ ವರ್ಗ ಮಾಡಿಕೊಳ್ಳಲಾಗುತ್ತಿದೆ. ಮೊಬೈಲ್ನಲ್ಲಿರುವ ವಿಡಿಯೋ, ಆಡಿಯೋ, ಫೋಟೋ, ಫೈಲ್ಸ್ ಎಲ್ಲವನ್ನ ಟ್ರಾನ್ಸ್ಫರ್ ಮಾಡಿಕೊಳ್ಳಲಾಗ್ತಿದೆ. ಡಿಲೀಟ್ ಆಗಿರುವ ಎಲ್ಲ ಮಾಹಿತಿಯನ್ನು ರಿಟ್ರೀವ್ ಮಾಡ್ತಾರೆ. ಏನಾದರೂ ಡಿಜಿಟಲ್ ಸಾಕ್ಷ್ಯಗಳು ಸಿಕ್ಕರೆ ಅದು ಇಡೀ ಕೇಸ್ಗೆ ಮುಖ್ಯವಾಗುತ್ತೆ. ಎಲ್ಲರೂ ಒಂದೇ ಕಡೆ ಇದ್ರ, ಯಾವ ಟೈಮ್ನಲ್ಲಿ ಎಲ್ಲಿದ್ರು, ಎಷ್ಟೊತ್ತಿದ್ರು ಎಂಬುದೆಲ್ಲರ ಬಗ್ಗೆ ಪರಿಶೀಲನೆ ನಡೆಯುತ್ತಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಎಸ್ಐಟಿ ವಿಚಾರಣೆ ಮುಗಿಸಿದ ಬಳಿಕ ಮೊದಲ ವಿಡಿಯೋ ಮಾಡಿಬಿಟ್ಟಿದ್ದಾರೆ ಸಮೀರ್ ಎಂಡಿ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡಲು ಫಾರಿನ್ ಫಂಡ್ ಬರ್ತಿದೆ ಎಂಬ ಆರೋಪಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ. ನನಗೆ ಯಾವುದೋ ಟೆರರಿಸ್ಟ್ ಗ್ರೂಪ್ ಇಂದಲ್ಲ ಹಣ ಬಂದಿದೆ ಅಂತೆ, ಇಸ್ಲಾಮಿಕ್ ಕಂಟ್ರೀಸ್ ಇಂದಲ್ಲ ಫಂಡ್ ಬಂದಿದೆ ಅಂತೆ, ಲಕ್ಷಾಂತರ ರೂಪಾಯಿ ಬಂದಿದೆ ಅಂತೆ, ಕೋಟ್ಯಾಂತರ ರೂಪಾಯಿ ಬಂದಿದೆ ಅಂತೆ, ಹಾಗಾಗಿ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ. ಬಿಕಾಸ್ ಐ ಆಮ್ ಎ ಮುಸ್ಲಿಂ. ಇವತ್ತು ನನ್ನ ಮೇಲೆ ಈ ತರ ಎಲ್ಲ ಅಲಿಗೇಷನ್ಸ್ ನ ಹಾಕ್ತಾ ಇದಾರೆ. ಅಂಡ್ ಈ ಅಲಿಗೇಷನ್ಸ್ ಏನು ಹೊಸದಲ್ಲ. ನಾನು ಸೌಜನ್ಯ ಪರ ಮಾಡಿದಂತಹ ಮೊದಲನೇ ವಿಡಿಯೋ ಇಂದ ಇದನ್ನೆಲ್ಲ ನಾನು ಕೇಳ್ತಾನೆ ಇದ್ದೀನಿ. ಸೊ ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತೀನಿ, ನನ್ಗೆ ಯಾವುದೇ ರೀತಿ ಫಂಡ್ ಬಂದಿಲ್ಲ. ಆ ತರ ಏನಾದ್ರೂ ದುಡ್ಡಿಸ್ಕೊಂಡು ನಾನು ವಿಡಿಯೋ ಮಾಡಿದ್ದೆ ಆಗಿದ್ರೆ ತನಿಖೆಯಲ್ಲಿ ಇಷ್ಟೊತ್ತಿಗೆ ಹೊರಗೆ ಬಂದಿರೋದಲ್ವಾ. ಪೊಲೀಸ್ ಅವ್ರ ಹತ್ರ ನನ್ನ ಆಧಾರ್ ಕಾರ್ಡ್ ಇಂದ ಹಿಡಿದು ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ನಾನು ಓದಿರುವಂತಹ ಸ್ಕೂಲ್ ಡೀಟೇಲ್ಸ್, ನನ್ನ ಹತ್ರ ಇರುವಂತಹ ಕಾರ್ದು RC ಕಾರ್ಡ್, ಬೈಕ್ ದ RC ಕಾರ್ಡ್, ಮನೆನ ಲೀಸ್ ಅಗ್ರಿಮೆಂಟ್, ಬ್ಯಾಂಕ್ ಪಾಸ್ಬುಕ್ ಪ್ರತಿ ಒಂದು ಕೊಟ್ಟಿದ್ದೀನಿ. ಬೇಕಿದ್ರೆ ನೋಡಿ, ನನ್ನ ಹತ್ರ ಟೋಟಲ್ 2 ಬ್ಯಾಂಕ್ ಅಕೌಂಟ್ಸ್ ಇವೆ. ಇದು ಒಂದು ಬ್ಯಾಂಕ್ ಅಕೌಂಟ್ ನ 1 ಇಯರ್ ನ ಬ್ಯಾಂಕ್ ಸ್ಟೇಟ್ಮೆಂಟ್. ಇದನ್ನ ಈಗ ಆಲ್ರೆಡಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ. ಅನನ್ಯ ಭಟ್ ಕೇಸ್ ಬಗ್ಗೆಯೂ ಸಮೀರ್ ಮಾತನಾಡಿದ್ದಾರೆ. ಸುಜಾತಾ ಭಟ್ ನೋವಿನ ಮಾತು, ತಾಯಿ ವೇದನೆ ನೋಡಿ ವಿಡಿಯೋ ಮಾಡಿದ್ದೆ ಅಂದಿದ್ದಾರೆ. ಸುಜಾತಾ ಭಟ್ ಅವರು ಈ ಹಿಂದೆ ಯೂಟ್ಯೂಬ್ ಅಲ್ಲಿ ಕೊಟ್ಟಿರುವಂತಹ ಇಂಟರ್ವ್ಯೂಸ್ ಅಲ್ಲಿ ತಮ್ಮ ಮಗಳನ್ನ ನೆನ್ಸ್ಕೊಂಡು ಅಳೋದ್ ನೋಡಿ ಆ ಕಣ್ಣೀರು ಹೇಗ್ ಸುಳ್ಳಾಗೋಕ್ ಸಾಧ್ಯ ಅಂತ ನನ್ನ ಮನ್ಸಾಕ್ಷಿಗೆ ಅನಿಸಿ ನಾನು ಅದನ್ನ ವಿಡಿಯೋ ಮಾಡಿ ಹಾಕ್ತೆ. ಮಾತು ಮುಂದುವರಿಸಿದ ಸಮೀರ್, ಧರ್ಮಸ್ಥಳದ ವಿಡಿಯೋ ಮಾಡಿದ ಬಳಿಕ ನನಗೆ ಸಮಸ್ಯೆ ಆಗ್ತಿದೆ. ವಾಸ ಮಾಡಲು ಯಾರೂ ಮನೆ ಕೊಡ್ತಿಲ್ಲ. ಸಮೀರ್ MD ಅಂದ್ರೆ ಯಾರೂ ಮನೆ ಕೊಡ್ತಿಲ್ಲ ಎಂದು ನೋವು ಹೊರಹಾಕಿದ್ದಾರೆ. ಎಲ್ಲ ಮನೆ ಓನರ್ ನೋಡಿ ಅವ್ರಿಗೂ ಪಾಪ ಗಾಬರಿಯಾಗಿ ಇವತ್ತು ಮನೆ ಬಿಡಿಸಿದಾರೆ. ಬೇರೆ ಎಲ್ಲೂ ಯಾರು ಬಾಡಿಗೆ ಮನೆ ಕೊಡ್ತಾ ಇಲ್ಲ. ಸಮೀರ್ MD ಅಂತ ಹೆಸರು ಹೇಳಿದ ತಕ್ಷಣ ಹೆದರ್ಕೊಂತಾ ಇದಾರೆ. ನಾನೇನೋ ರೇಪ್ ಮಾಡಿದೀನಿ, ನಾನೇನೋ ಮರ್ಡರ್ ಮಾಡಿದೀನಿ ಅನ್ನೋ ರೀತಿ ರಿಯಾಕ್ಟ್ ಮಾಡ್ತಿದಾರೆ. 1 ಮಂತ್ ಇಂದ ನಾನು ನನ್ನ ತಾಯಿ 2 ದಿನ ಅಲ್ಲಿ 2 ದಿನ ಇಲ್ಲಿ ಅಂತ ಅಲ್ದಾಡ್ತಾ ಇದೀವಿ. ಹಾಗೆ ಸೌಜನ್ಯ, ಪದ್ಮಲತಾ ನಿಗೂಢ ಸಾವಿನ ಬಗ್ಗೆಯೂ ಸಮೀರ್ ಪ್ರಶ್ನೆ ಮಾಡಿದ್ದಾರೆ. ನಾನು ಸತ್ಯ ನ್ಯಾಯದ ಪರವಾಗಿ ಹೋರಾಟ ಮಾಡುತ್ತಿದ್ದೀನಿ ಎಂದಿದ್ದಾರೆ. ಹಾಗಿದ್ರೆ ಸೌಜನ್ಯನ ಸಾಯಿಸಿದವ್ರು ಯಾರು? ಹಾಗಿದ್ರೆ ಪದ್ಮಲತನ ಸಾಯಿಸಿದವ್ರು ಯಾರು? ಹಾಗಿದ್ರೆ ವೇದವಲ್ಲಿ ಅವರು ಹೇಗ್ ಸತ್ತೋದ್ರು? ಆನೆ ಮಾವುತ ನಾರಾಯಣ ಹಾಗೂ ಅವ್ರ ತಂಗಿ ಯಮುನನ ಭೀಕರವಾಗಿ ಸಾಯಿಸಿದವ್ರು ಯಾರು? ಯಾವ ಜಾಗದಲ್ಲೂ ಆಗದೆ ಇರುವಂತಹ ಅಸಹಜ ಸಾವುಗಳು ಅದೇ ಜಾಗದಲ್ಲಿ ಅತಿ ಹೆಚ್ಚಾಗಿ ಆಗ್ತಾ ಇವೆ ಅಂತ ಹೇಳೋ ಉಗ್ರಪ್ಪ ವರದಿನ ಸುಳ್ಳ? ಸೊ ನನ್ನ ವಿಡಿಯೋ ಸುಳ್ಳು ಅಂತ ಆದ್ರೆ ಇದೆಲ್ಲಾನು ಸುಳ್ಳ? ಹಾಗಿದ್ರೆ ಜಡ್ಜ್ ಮುಂದೆ ಪ್ರದೀಪ್ ಗೌಡ ಸಾಕ್ಷಿ ಹೇಳಿಕೆ. BNS 183 ಪ್ರಕಾರ ಸಾಕ್ಷಿ ಹೇಳಿಕೆ ದಾಖಲು. ಇನ್ನು ಸೌಜನ್ಯ ಮಾವ ವಿಠ್ಠಲ್ ಗೌಡ ಆಪ್ತ ಪ್ರದೀಪ್ ಗೌಡರನ್ನ ಬೆಳ್ತಂಗಡಿ ಕೋರ್ಟ್ಗೆ SIT ಪೊಲೀಸರು ಹಾಜರುಪಡಿಸಿದ್ರು. ಬುರುಡೆ ತರಲು ವಿಠ್ಠಲ್ ಗೌಡ ಜೊತೆ ಬಂಗ್ಲೆಗುಡ್ಡ ಕಾಡಿಗೆ ಹೋಗಿದ್ದ ಆರೋಪ ಹೊತ್ತಿದ್ದ ಪ್ರದೀಪ್ ಗೌಡರನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿತ್ತು. BNS 183 ಪ್ರಕಾರ ಜಡ್ಜ್ ಮುಂದೆ ಸಾಕ್ಷಿ ಹೇಳಿಕೆ ಪಡೆಯಲಾಗಿದೆ. ಕಾಡಿನಿಂದ ವಿಠ್ಠಲ್ ಗೌಡನೇ ಬುರುಡೆ ತಂದುಕೊಟ್ಟಿರೋದಾಗಿ ಪ್ರದೀಪ್ ಹೇಳಿಕೆ ಕೊಟ್ಟಿದ್ದಾರೆ. ಹೇಳಿಕೆ ದಾಖಲು ಬಳಿಕ ಮತ್ತೆ SIT ಕಚೇರಿಗೆ ಕರೆದುಕೊಂಡು ಹೋದ್ರು ಪೊಲೀಸರು. ಈ ಮಧ್ಯೆ ಜಯಂತ್ T, ಗಿರೀಶ್ ಮಟ್ಟಣ್ಣನವರ್ ವಿಚಾರಣೆಗೆ ಹಾಜರಾಗಿದ್ರು. ಸತತ 8ನೇ ದಿನವೂ ಹೇಳಿಕೆಗಳನ್ನು ಪಡೆದು ದಾಖಲೆಗಳ ಪರಿಶೀಲನೆ ನಡೆಯಿತು. ಇನ್ನೊಂದು ಕಡೆ ಶಿವಮೊಗ್ಗ ಜಿಲ್ಲಾ ಕಾರಾಗೃಹದಲ್ಲಿರುವ ಚಿನ್ನಯ್ಯನ ಜಾಮೀನು ವಿಚಾರಣೆಯನ್ನ ಸೆಪ್ಟೆಂಬರ್ 15ಕ್ಕೆ ಮುಂದೂಡಲಾಗಿದೆ. ಬೆಳ್ತಂಗಡಿ ಕೋರ್ಟ್ನಲ್ಲಿ ವಿಚಾರಣೆ ನಡೆದು ವಾದ ಪ್ರತಿವಾದ ಆಲಿಸಿರುವ ಕೋರ್ಟ್ ಸೆಪ್ಟೆಂಬರ್ 16ಕ್ಕೆ ಆದೇಶ ಕಾಯ್ದಿರಿಸಿದೆ. ಕ್ಯಾಮರಾ ಪರ್ಸನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18